ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಈ ನಿಪ್ಪಟ್ಟಂತೂ ಖಾರವಾಗಿ ಗರಿಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಇವತ್ತು ನಾನು ತೋರಿಸ್ತಿರೋ ವಿಧಾನದಲ್ಲಿ ಒಂದ್ಸಲ ಮಾಡಿ ನೋಡಿ. ಹೊಸದಾಗಿ ಮಾಡೋರು ಕೂಡ ತುಂಬಾ ಸುಲಭವಾಗಿ ಪರ್ಫೆಕ್ಟ್ ಆದ ಗರಿಗರಿಯಾದ ನಿಪ್ಪಟ್ಟನ್ನು ಮಾಡ್ಕೋಬಹುದು. ಬನ್ನಿ ಈಗ ತಡ ಮಾಡದೆ ತಯಾರಿ ವಿಧಾನನ ನೋಡೋಣ. ನಿಪ್ಪಟ್ಟು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ಪಷ್ಟು ಹಸಿ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ಪಷ್ಟು ಹುರ್ಗಡ್ಲೆಯನ್ನು ಸೇರಿಸಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮಿಕ್ಸಿನ 3 ರಿಂದ 4 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಈಗ ಒಂದು ಬೌಲ್ಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಕಡಲೆ ಬೀಜ ಹಾಗೆ ಹುರ್ಗಡ್ಲೆನ ಸೇರಿಸ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ 2 ಟೀ ಸ್ಪೂನಷ್ಟು ಮೀಡಿಯಂ ರವೆನ ಸೇರಿಸಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋ ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ 1 ಟೇಬಲ್ ಸ್ಪೂನಷ್ಟು ಕರಿಬೇವು, 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ, 1/2 ಟೀ ಸ್ಪೂನಷ್ಟು ಹೋಮ್ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಎಣ್ಣೆಗೆ ಸೇರಿಸಿ ಡೀಪ್ ಫ್ರೈ ಮಾಡೋದ್ರಿಂದಾಗಿ ನಾನು ರೋಸ್ಟ್ ಮಾಡಿ ಸೇರಿಸ್ಕೊಂಡಿಲ್ಲ. ಹಾಗೆ ಹಸಿ ಕಡಲೆ ಬೀಜನ ತರ್ತರಿಯಾಗಿ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಸೇರಿಸಿ ಮೊದಲು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಎಣ್ಣೆ ಬಿಸಿ ಇರೋದ್ರಿಂದ ತಕ್ಷಣ ಕೈಯಲ್ಲಿ ಮಿಕ್ಸ್ ಮಾಡೋದು ಬೇಡ. ಸ್ಪೂನಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಎಲ್ಲ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರೆಯೋ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ ಬದಲಿಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡಿ ತರ್ತರಿಯಾಗಿ ರುಬ್ಬಿ ಸೇರಿಸ್ಕೋಬಹುದು. ಎಣ್ಣೆ ಎಲ್ಲ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರೆತಾಗಿದೆ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ತೀರ ತೆಳುವಾಗೂ ಅಲ್ಲದೆ ಗಟ್ಟಿಯಾಗೂ ಅಲ್ಲದೆ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಇದ್ದರೆ ಸಾಕು. ತೀರ ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 10 ನಿಮಿಷ ಹಾಗೆ ಸೈಡಿಗೆ ಇಟ್ಬಿಡೋಣ. ಇದು ನೆನೆಯುವಷ್ಟರಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಕೊಳ್ಳೋಣ. 10 ನಿಮಿಷದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಿಪ್ಪಟ್ಟು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡಿದ ನಂತರ ಹಿಟ್ಟು ಒಣಗದಿರೋ ಹಾಗೆ ಪ್ಲೇಟನ್ನು ಮುಚ್ಚಿ ಒಂದೊಂದು ಉಂಡೆನ ತಗೊಂಡು ಲಟ್ಟಿಸ್ಕೊಳ್ಳೋಣ. ನಿಪ್ಪಟ್ಟು ಲಟ್ಟಿಸ್ಕೊಳ್ಳೋದಕ್ಕೆ ನಾನಲ್ಲಿ ಅಡುಗೆ ಎಣ್ಣೆ ಕವರನ್ನು ಬಳಸ್ಕೊಳ್ತಾ ಇದ್ದೀನಿ. ಕವರ್ ಮೇಲೆ ಮೊದಲು ಸ್ವಲ್ಪ ಎಣ್ಣೆನ ಸವರಿ ನಂತರ ಉಂಡೆನ ಇಟ್ಟು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸೋಕ್ಕೂ ಮುಂಚೆ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆನ ಸವರಿ ಲಟ್ಟಿಸ್ಕೋಬೇಕು. ನಿಪ್ಪಟ್ಟನ್ನು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಬೇಕು. ರೌಂಡ್ ಶೇಪ್ ಬರೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಟಿಫಿನ್ ಬಾಕ್ಸ್ ಮುಚ್ಚಳನ ಬಳಸಿ ಸ್ವಲ್ಪ ಪ್ರೆಸ್ ಮಾಡಿ ಸೈಡಲ್ಲಿರೋ ಹಿಟ್ಟನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಬೇಕು. ಕಡಾಯಿಗೆ ಎಣ್ಣೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಈಗ ಬಿಸಿಯಾಗಿರೋ ಎಣ್ಣೆಗೆ ನಿಪ್ಪಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಪ್ಪಟ್ಟು ಸೇರಿಸಿದ ನಂತರ ಎಣ್ಣೆಲಿ ಮೇಲೆ ತೇಲಿ ಬಂದ ಮೇಲೇ ಇನ್ನೊಂದು ನಿಪ್ಪಟ್ಟನ್ನು ಸೇರಿಸ್ಕೋಬೇಕು. ನೋಡಿ, ಮೊದಲು ಸೇರಿಸಿರೋ ನಿಪ್ಪಟ್ಟು ಎಣ್ಣೆಲಿ ತೇಲಿ ಬಂದಿದೆ. ಈಗ ಇನ್ನೊಂದು ನಿಪ್ಪಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಪ್ಪಟ್ಟು ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು. ಮೀಡಿಯಂ ಫ್ಲೇಮಲ್ಲೇ ಹದವಾಗಿ ಬೇಯಿಸ್ಕೊಳ್ಳೋದ್ರಿಂದ ನಿಪ್ಪಟ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ನಿಪ್ಪಟ್ಟುಗಳನ್ನು ಎಣ್ಣೆಗೆ ಸೇರಿಸಿದ ತಕ್ಷಣ ಸೌಟಾಡ್ಸೋಕೆ ಹೋಗ್ಬಾರ್ದು. ನಿಪ್ಪಟ್ಟುಗಳನ್ನು ಸೇರಿಸಿ 2 ನಿಮಿಷದ ನಂತರ ಮತ್ತೊಂದು ಕಡೆ ತಿರುವಾಗಿ ಬೇಯಿಸ್ಕೊಳ್ಬೇಕು. ಇದು ಬೇಯೋ ಅಷ್ಟರಲ್ಲಿ ಮತ್ತೊಂದು ಕಡೆ ನಿಪ್ಪಟ್ಟುಗಳನ್ನು ಲಟ್ಟಿಸ್ಕೊಳ್ಳೋಣ. ಪಾತ್ರೆಗೆ ಎಷ್ಟು ಹಿಡಿಸುತ್ತೋ ಅಷ್ಟೇ ನಿಪ್ಪಟ್ಟುಗಳನ್ನು ಸೇರಿಸಿ ಹದವಾಗಿ ಬೇಯಿಸ್ಕೊಳ್ಬೇಕು. ನಾನೀಗ ಮಾಡ್ತಿರೋ ಪಾತ್ರೆಯಲ್ಲಿ 3 ನಿಪ್ಪಟ್ಟು ಹಿಡಿಸುತ್ತೆ. ಹಾಗಾಗಿ ಆ ನಿಪ್ಪಟ್ಟು ಬೇಯೋ ಅಷ್ಟರಲ್ಲಿ 3 ನಿಪ್ಪಟ್ಟುಗಳನ್ನು ಲಟ್ಟಿಸಿಟ್ಕೊಳ್ತೀನಿ. ನಿಪ್ಪಟ್ಟುಗಳನ್ನು ಲಟ್ಟಣಿಕೆಯಲ್ಲೇ ಲಟ್ಟಿಸ್ಕೋಬೇಕು ಅಂತೇನಿಲ್ಲ, ಕೈಯಲ್ಲೇ ತಟ್ಟಿ ಕೂಡ ನಿಪ್ಪಟ್ಟುಗಳನ್ನು ಮಾಡ್ಕೋಬಹುದು. ನಿಪ್ಪಟ್ಟುಗಳನ್ನು ಲಟ್ಟಿಸಾಗಿದೆ. ಈಗ ಮತ್ತೊಂದು ಕಡೆ ಬೇಯ್ತಿರೋ ನಿಪ್ಪಟ್ಟುಗಳನ್ನು ನೋಡೋಣ ಬನ್ನಿ. ನಿಪ್ಪಟ್ಟುಗಳೆಲ್ಲ ಚೆನ್ನಾಗಿ ಬೇಯ್ತಿದ್ದಾಗೆ ಬಬಲ್ಸ್ ಎಲ್ಲ ಕಮ್ಮಿ ಆಗಿ ಎಣ್ಣೆಲಿ ಮುಳುಗುತ್ತೆ. ಆಗ ನಿಪ್ಪಟ್ಟುಗಳು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಈಗ ಎಲ್ಲ ನಿಪ್ಪಟ್ಟುಗಳು ಚೆನ್ನಾಗಿ ಬೆಂದಿದೆ. ಇವತ್ತು ನಾನು ತಗೊಂಡಿರೋ 1 ಕಪ್ ಅಕ್ಕಿ ಹಿಟ್ಟಿಗೆ 18 ನಿಪ್ಪಟ್ಟು ಆಗಿದೆ. ಇದೇ ರೀತಿ ಮಿಕ್ಕೆಲ್ಲ ನಿಪ್ಪಟ್ಟುಗಳನ್ನು ಎಣ್ಣೆಗೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಪ್ಪಟ್ಟು ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ತೀರ ತೆಳುವಾಗೂ ಅಲ್ಲದೆ ತೀರ ಗಟ್ಟಿಯಾಗೂ ಅಲ್ಲದೆ ಪರ್ಫೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊಳ್ಳೋದ್ರಿಂದ ಎಣ್ಣೆಗೆ ಸೇರಿಸಿದ ತಕ್ಷಣ ಪೂರಿ ಹುಬ್ಬಿದಾಗೆ ಹುಬ್ಬುತ್ತೆ.
ಒಂದು ವೇಳೆ ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಲಟ್ಟಿಸ್ಕೊಳ್ಬೇಕಾದ್ರೆ ಕ್ರ್ಯಾಕ್ಸ್ ಬರುತ್ತೆ. ಹಾಗಾಗಿ ನಿಪ್ಪಟ್ಟು ಮಾಡಬೇಕಾದ್ರೆ ಮುಖ್ಯವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಕರೆಕ್ಟ್ ಹದಕ್ಕೆ ಕಲಿಸ್ಕೊಳ್ಬೇಕು. ಖಾರವಾಗಿ ಗರ್ಗರಿಯಾದ ತುಂಬಾ ರುಚಿಯಾಗಿರೋ ನಿಪ್ಪಟ್ಟು ಈಗ ತಯಾರಾಗಿದೆ. ನಿಪ್ಪಟ್ಟು ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟಾದರೂ ಬಳಸ್ಕೋಬಹುದು ಅಥವಾ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಬಳಸಿ ಕೂಡ ಮಾಡ್ಕೋಬಹುದು. ನಾನಿವತ್ತು ರೆಡಿಮೇಡ್ ಅಕ್ಕಿ ಹಿಟ್ಟನ್ನೇ ಬಳಸಿ ಮಾಡಿದ್ದೀನಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟವಾಗುವಂಥ ಗರ್ಗರಿಯಾದ ನಿಪ್ಪಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರಿಗೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಕೂಡ ಇದೇ ರೀತಿ ಸುಲಭವಾಗಿ ಮನೆಯಲ್ಲೇ ನಿಪ್ಪಟ್ಟುಗಳನ್ನು ಮಾಡಿ, ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.